ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇಕ್ಷ್ವಾಕು ವಂಶದಲ್ಲಿ ಗಜಕೇಸರಿಯ ಯೋಗದಲ್ಲಿ ದಶರಥ ಮತ್ತು ಕೌಸಲ್ಯೆಯ ಪುತ್ರನಾಗಿ ಜನಿಸಿದಂತಹ ಶ್ರೀರಾಮನ ಜನ್ಮದಿನವೇ ಈ ರಾಮನವಮಿ. ಈ ರಾಮನವಮಿಯು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ಬರುತ್ತೆ. ರಾಮರು ಧರ್ಮ, ಸತ್ಯ, ಆದರ್ಶ ಜೀವನದ ಪ್ರತೀಕರಾಗಿದ್ದಾರೆ. 2026ರಲ್ಲಿ ರಾಮನವಮಿ ಯಾವ ದಿನ ಬರುತ್ತೆ, ಶ್ರೀರಾಮರು ಯಾವ ನಕ್ಷತ್ರದಲ್ಲಿ ಹುಟ್ಟಿದರು, ಹೇಗೆ ಆಚರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ರಾಮನವಮಿಯ ಆಚರಣೆಯ ಬಗ್ಗೆ ಗೊಂದಲಗಳಿವೆ. ಅಂದರೆ ಯಾವ ದಿನ ಅನ್ನೋದು ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. 2026ರಲ್ಲಿ ಮಾರ್ಚ್ 26ರಂದು ಬೆಳಿಗ್ಗೆ 11:48ಕ್ಕೆ ರಾಮನವಮಿಯ ಆರಂಭವಾಗುತ್ತೆ. ಆ ದಿನ ಗುರುವಾರ. ಈ ನವಮಿಯು ಶುಕ್ರವಾರ ಅಂದರೆ ಮಾರ್ಚ್ 27, 2026ರಂದು ಬೆಳಿಗ್ಗೆ 10:06ಕ್ಕೆ ಮುಕ್ತಾಯವಾಗುತ್ತೆ. ಕೆಲವೊಬ್ಬರು ಮಾರ್ಚ್ 26ರಂದು ಶ್ರೀರಾಮನ ಜನ್ಮದಿನವನ್ನು ಆಚರಿಸ್ತಾರೆ. ಕಾರಣ ಶ್ರೀರಾಮರು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದ್ದಾರೆ ಅಂತ ನಂಬಿಕೆಯಿಂದ. ಇನ್ನು ಕೆಲವರು ಮಾರ್ಚ್ 27 ಶುಕ್ರವಾರದಂದು ಆಚರಿಸ್ತಾರೆ. ಯಾಕಂದರೆ ಸೂರ್ಯೋದಯಕ್ಕೆ ಇಲ್ಲದ ತಿಥಿಯನ್ನು ಆಚರಿಸಬಾರ್ದು ಅಂತ. ಸೂರ್ಯೋದಯಕ್ಕೆ ಬರುವ ತಿಥಿಯ ದಿನ ಆಚರಿಸಿದರೆ ಶ್ರೇಷ್ಠ ಫಲ ಅಂತ. ಇನ್ನು ಶ್ರೀರಾಮಚಂದ್ರರು ಪುನರ್ವಸು ನಕ್ಷತ್ರದಲ್ಲಿ ಜನಿಸ್ತಾರೆ. ಅವರು ಜನಿಸಿದಾಗ ಜನ್ಮ ಕುಂಡಲಿಯಲ್ಲಿ ಗಜಕೇಸರಿ ಯೋಗ ಏರ್ಪಟ್ಟಿರುತ್ತೆ. ಕೆಲವು ಸ್ಥಳಗಳಲ್ಲಿ ಮಾರ್ಚ್ 27ರಂದು ಆಚರಿಸಲಾಗುತ್ತೆ. ಆದರೆ ಮುಖ್ಯವಾಗಿ ಮಾರ್ಚ್ 26ರಂದೇ ರಾಮನವಮಿ ಅಂತ ಪರಿಗಣಿಸಲಾಗುತ್ತೆ. ಪ್ರಾಂತ್ಯದ ವ್ಯತ್ಯಾಸದಿಂದ ಇದು ಉಂಟಾಗುತ್ತೆ ಅಂತ ಹೇಳಬಹುದು. 27 ನಕ್ಷತ್ರಗಳಲ್ಲಿ ಪುನರ್ವಸು ನಕ್ಷತ್ರವು ಒಂದು. ಇದರ ಅಧಿದೇವತೆ ಅದಿತಿ ದೇವಿ. ಗ್ರಹದ ಅಧಿಪತಿ ಗುರುವಾಗಿದ್ದಾನೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಧಾರ್ಮಿಕ ಮತ್ತು ಸತ್ಯನಿಷ್ಠರಾಗಿರ್ತಾರೆ. ದಯಾಳು ಮತ್ತು ದೀನವಾದಂತಹ ಸ್ವಭಾವವನ್ನು ಹೊಂದಿರ್ತಾರೆ. ಧರ್ಮದ ಪಾಲನೆಯನ್ನು ಮಾಡುವವರಾಗಿರ್ತಾರೆ. ಇದೇ ಗುಣಗಳು ಶ್ರೀರಾಮರಲ್ಲಿ ಕಾಣಬಹುದು. ಆದ್ದರಿಂದ ಅವರನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕೂಡ ಕರೆಯಲಾಗುತ್ತೆ. ಶ್ರೀರಾಮರು ಜನಿಸಿದ್ದು ಕೇವಲ ಒಂದು ಜನನದ ಘಟನೆಯಲ್ಲ, ಅದು ಧರ್ಮದ ಪ್ರಾರಂಭ ಅಂತ ಕೂಡ ಹೇಳಲಾಗುತ್ತೆ. ತ್ರೇತಾಯುಗದಿಂದ ಇಂದಿನವರೆಗೂ ಕೂಡ ಶ್ರೀರಾಮರ ಶಕ್ತಿ, ಪವಾಡ ಮತ್ತು ಕೃಪೆಯನ್ನು ನಾವು ನೋಡಬಹುದು. ಇವರು ಹುಟ್ಟಿದ ನಕ್ಷತ್ರವಾದಂತಹ ಪುನರ್ವಸು ನಕ್ಷತ್ರವು ಕೂಡ ಇದನ್ನೇ ಹೇಳುತ್ತೆ. ಕತ್ತಲೆಯ ನಂತರ ಬೆಳಕು ಸಿಗುತ್ತದೆ ಎಂಬಂತಹ ಸಿದ್ಧಾಂತವನ್ನು ರಾಮರ ಜೀವನವು ತೋರ್ಪಡಿಸುತ್ತೆ. ವಿಷ್ಣುವಿನ ಅವತಾರಗಳಲ್ಲಿ ಒಂದಾದಂತಹ ರಾಮರು ಧರ್ಮ, ನೀತಿ, ಸತ್ಯ, ನ್ಯಾಯಗಳನ್ನು ಸಾರಿದ್ದಾರೆ. ನಮಗೆ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಧರ್ಮದಲ್ಲಿ ಯಾವಾಗಲೂ ಜಯ ಸಿಗುತ್ತೆ, ಸತ್ಯ ಯಾವಾಗಲೂ ಗೆಲ್ಲುತ್ತೆ. ಜೀವನದಲ್ಲಿ ನಿಯಮ ಮತ್ತು ಶಿಸ್ತಿರಬೇಕೆಂಬುದನ್ನು ಕೂಡ ಇವರು ತೋರ್ಪಡಿಸಿದ್ದಾರೆ. ಶ್ರೀರಾಮನವಮಿ ಎಂದರೆ ಶ್ರೀರಾಮರ ಜನ್ಮದಿನ. ಆದರೂ ಕೂಡ ಈ ನಕ್ಷತ್ರವು ಆ ದಿನ ಎಲ್ಲ ಸಲಿಯೂ ತೋರ್ಪಡೋದಿಲ್ಲ. ಆದರೂ ಕೂಡ ಪ್ರತಿ ವರ್ಷ ಬರುವಂತಹ ಚೈತ್ರ ಮಾಸದ ಈ ನವಮಿಯಂದು ಆಚರಿಸ್ತೇವೆ. ಇವರು ಒಬ್ಬ ಪರಿಪೂರ್ಣ ರಾಜ, ಧರ್ಮಾತ್ಮ, ಯೋಧರಾಗಿದ್ದಾರೆ. ಇವರ ಹುಟ್ಟಿದ ಸಮಯದಲ್ಲಿ ಅನೇಕ ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿ ಇರ್ತವೆ. ಆ ಸಮಯದಲ್ಲಿಯೇ ಗಜಕೇಸರಿ ಯೋಗ ಏರ್ಪಟ್ಟಿರುತ್ತೆ. ಸೂರ್ಯ, ಗುರು, ಮಂಗಳ, ಶುಕ್ರ ಮತ್ತು ಶನಿಯು ಕೂಡ
ಉಚ್ಚ ಸ್ಥಾನದಲ್ಲಿ ಇರ್ತವೆ. ಗುರು ಮತ್ತು ಚಂದ್ರರು ಒಂದೇ ರಾಶಿಯಲ್ಲಿ ಇದ್ದಾಗ ಗಜಕೇಸರಿ ಯೋಗ ಏರ್ಪಡುತ್ತೆ. ಇದು ಅತ್ಯಂತ ಶುಭಯೋಗವಾಗಿದೆ. ಇದರಿಂದ ಮಹಾನ್ ವ್ಯಕ್ತಿತ್ವ, ಜನಪ್ರಿಯತೆ, ಧರ್ಮ ಪಾಲನೆ, ಸತ್ಯನಿಷ್ಠತೆ ಕೂಡ ಅವರಲ್ಲಿ ಪ್ರಕಟವಾಗುತ್ತೆ. ಶ್ರೀರಾಮರು ಸಾಮಾನ್ಯ ಮಾನವರಲ್ಲ, ಅವರು ಪರಿಪೂರ್ಣ ಅವತಾರ. ಧರ್ಮವನ್ನು ಪಾಲಿಸಲು ತ್ರೇತಾಯುಗದಲ್ಲಿ ಬಂದಂತಹ ವಿಷ್ಣುವಿನ ಪರಮೋಚ್ಚ ಅವತಾರ. ರಾಮನವಮಿಯಂದು ಜನರು ಹನುಮಂತ, ಸೀತೆ ಮತ್ತು ಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರನನ್ನು ಆರಾಧಿಸ್ತಾರೆ. ಆ ದಿನ ಜನರು ಉಪವಾಸ, ರಾಮಾಯಣದ ಪಠಣ, ದೇವಸ್ಥಾನಗಳಲ್ಲಿ ಪೂಜೆ ಮತ್ತು ದೀಪವನ್ನು ಹಚ್ಚೋದು, ರಾಮ ಜನ್ಮೋತ್ಸವವನ್ನು ಮಧ್ಯಾಹ್ನದ ಸಮಯದಲ್ಲಿ ಆಚರಿಸೋದು ಮತ್ತು ಶ್ರೀರಾಮರ ಗುಣಗಳನ್ನು ನೆನಪಿಸಿಕೊಳ್ಳೋದನ್ನು ಮಾಡ್ತಾರೆ. ಇದರಿಂದ ಶ್ರೀರಾಮರ ಕೃಪೆ ನಮ್ಮ ಮೇಲೆ ಬೀರುತ್ತೆ ಅಂತ. ಶ್ರೀರಾಮರ ನಾಮ ಜಪದಿಂದ ಎಲ್ಲ ಪಾಪಗಳು ನಾಶವಾಗುತ್ತೆ, ಪುಣ್ಯವು ನಮ್ಮದಾಗತ್ತೆ. ಜೀವನ ಪೂರ್ತಿ ಶ್ರೀರಾಮರ ಅನುಗ್ರಹದಿಂದ ನಮ್ಮ ಜೀವನವು ಸುಲಲಿತವಾಗಿ ಸಾಗುತ್ತೆ ಅಂತ ಹೇಳಬಹುದು. ಶ್ರೀರಾಮಚಂದ್ರರ ನಾಮಜಪ ಮತ್ತು ಶ್ರೀರಾಮನವಮಿಯನ್ನು ಆಚರಿಸಿ ರಾಮರ ಕೃಪೆಗೆ ಪಾತ್ರರಾಗಿ. ನಾವಂತೂ ಆಚರಿಸ್ತೇವೆ, ನೀವು ಆಚರಿಸ್ತೀರಾ ಅಂತ ನಂಬಿರ್ತೀನಿ. ಶ್ರೀರಾಮರ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ರಾಮನವಮಿಯ ಬಗ್ಗೆ, ಅದರ ವಿಸ್ತರಣೆಯ ಬಗ್ಗೆ, ಯಾವ ದಿನ ಯಾವ ಸಮಯದಲ್ಲಿ ಆಚರಿಸಬೇಕು ಹಾಗೂ ಗಜಕೇಸರಿ ಯೋಗ ಅಂದರೆ ಏನು, ರಾಮರ ನಕ್ಷತ್ರದ ಫಲ ಏನು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನೋಡಿ ಆಯಿತು. ಇಂತಹ ಹಲವಾರು ಧಾರ್ಮಿಕ ಮಾಹಿತಿಗಳು ಮತ್ತು ಮಂತ್ರಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ